ನಾನವನಲ್ಲ ಪೆನ್ ಡ್ರೈವ್ ವಿಡಿಯೋ ಬಗ್ಗೆ ಪ್ರಜ್ವಲ್ ಏನೇ ಕೇಳಿದ್ರು ಕೂಡ ನಾನವನಲ್ಲ ಎಂಬುದರ ಹೊರತಾಗಿ ಬೇರೆ ಉತ್ತರ ಸಿಗ್ತಾ ಇಲ್ಲ. ಆ ವಿಡಿಯೋದಲ್ಲಿರೋದು ನಾನಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ರಾತ್ರಿಯಿಂದಲೇ ಪೆನ್ ಡ್ರೈವ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅರೆಸ್ಟ್ ಆದಾಗ ಪ್ರಜ್ವಲ್ ಕೈಯಲ್ಲಿದ್ದ ಮೊಬೈಲಲ್ಲಿ ಏನೂ ಇಲ್ವಂತೆ. ಬೇರೆ ಮೊಬೈಲ್ ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಶೂಟ್ ಆಗಿದೆ ಅಂತ ಹೇಳಲಾಗುತ್ತಿರುವಂಥ ಮೊಬೈಲ್ಗಾಗಿ SIT ಹುಡುಕಾಟ ತಡಕಾಟ ಮಾಡ್ತಾ ಇದೆ. ಪೆನ್ ಡ್ರೈವ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ನಾನಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ತನಿಖೆ ಮುಂದುವರಿತಾ ಇದೆ. ಹಾಸನದಲ್ಲಿ ಪೆನ್ ಡ್ರೈವ್ ಮೂಲಕ ಬಿಡುಗಡೆಯಾದಂಥ ಅಶ್ಲೀಲ ವಿಡಿಯೋಗಳಲ್ಲಿರುವಂಥ ವ್ಯಕ್ತಿ ಯಾರು ಎಂಬುದೇ SIT ಮುಂದಿರುವಂಥ ಬಹಳ ದೊಡ್ಡ ಸವಾಲು. ಅದನ್ನು ಒಪ್ಪಿಸಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರದ್ದೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿರುವಂಥ ವ್ಯಕ್ತಿ ನೀವೇನಾ ಅಂತ ಕೇಳಿದ್ರೆ ಪ್ರಜ್ವಲ್ ರೇವಣ್ಣಯಿಂದ ಬರುವಂಥ ಉತ್ತರ ನಾನವನಲ್ಲ, ನನಗೇನು ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಷ್ಟನ್ನು ಹೊರತಾಗಿ ಬೇರೆ ಉತ್ತರ ಪ್ರಜ್ವಲ್ ರೇವಣ್ಣ ಅವರಿಂದ ಸಿಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯಲ್ಲಿ ಅನೇಕ ಅಂಶಗಳು ಬರ್ತಾ ಇದ್ದಾವೆ. ನೋಡಿ, ಮೊಬೈಲ್ ನಿನ್ನೆ ರಾತ್ರಿ ಜರ್ಮನಿಯಿಂದ ಬೆಂಗಳೂರಿಗೆ ಬಂದರು. ಅವ್ರ ಕೈಯಲ್ಲೊಂದು ಮೊಬೈಲ್ ಇತ್ತು, ಅವ್ರ ಕೈಲೊಂದು ಮೊಬೈಲ್ ಇತ್ತು. ಆ ಮೊಬೈಲನ್ನು SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈ ಹೊಸ ಮೊಬೈಲ್ನಲ್ಲಿ ಏನೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಹೊಸ ಮೊಬೈಲ್ನಲ್ಲಿ ಯಾವ ಸಿಮ್ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಹಿಂದೆ ಯಾವ ಸಿಮ್ ಇತ್ತು ಅದೇ ಸಿಮ್ಮನ್ನು ಕಂಟಿನ್ಯೂ ಮಾಡಿದ್ದಾರಾ, ವಿದೇಶದಲ್ಲಿ 30-35 ದಿನಗಳ ನಂತರದಲ್ಲಿ ಸಿಮ್ ಬದಲಾವಣೆ ಮಾಡಿದ್ದಾರಾ, ಮೊಬೈಲ್ ಬದಲಾವಣೆ ಮಾಡಿದ್ದಾರಾ, ಹೀಗೆ SITಗೆ ಬಹಳ ದೊಡ್ಡ ಅನುಮಾನಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ತೀವ್ರಗತಿಯಲ್ಲಿ ಮುಂದುವರಿಸ್ತಾ ಇದೆ SIT.